ಎಲ್ರಿಗೂ ನಮಸ್ಕಾರ. ತುಂಬ ನರ್ವಸ್ ಆಗ್ತಿದೆ. ಮುಂಚೆ ಎಲ್ಲ ವರ್ಷಕ್ಕೊಂದು ಪ್ರೆಸ್ ಮೀಟ್ ಆಗ್ತಿತ್ತು, ಅವಾಗ ಎಲ್ಲರೂ ಸಿಗ್ತಾ ಇದ್ರಿ. ಇವಾಗ 3 ವರ್ಷ ಆದಮೇಲೆ ಕಾಂತಾರದ ಕಾಡಿನ ಪ್ರಪಂಚದಿಂದ ಊರಿಗೆ ಕಾಲಿಡ್ತಾ ಇದ್ದೀವಿ. ಇವಾಗಿನ್ನು ಎಲ್ಲರೂ ನೋಡಿ ತುಂಬ ಖುಷಿ ಆಗ್ತಿದೆ. ಎಲ್ಲ ಮಾಧ್ಯಮದವರು, ಪ್ರೆಸ್ ಅವರು ಎಲ್ಲರೂ ಇದ್ದೀರಾ. ಹಾಗೆ ಎಲ್ಲರೂ ಇಲ್ಲಿಗೆ ಬಂದಿರೋದಕ್ಕೆ ಥ್ಯಾಂಕ್ ಯು. ಎಲ್ಲ ನಮ್ಮ ದೇವರುಗಳ ಆಶೀರ್ವಾದದಿಂದ ಇವತ್ತು ನಮ್ಮ ಸಿನಿಮಾದ ಒಂದು ಫಸ್ಟ್ ಕಾಂಟೆಂಟ್ ಆಚೆ ಬಂದಿದೆ. ನೀವೆಲ್ಲರೂ ನೋಡಿದ್ದೀರಾ, ಎಲ್ಲರೂ ಇಷ್ಟಪಟ್ಟಿದ್ದೀರಾ. ಅದ್ರ ಜೊತೆಗೆ ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಾರಿ ಕೇಳಬೇಕು, ಮೀಡಿಯಾದವ್ರಿಗೆಲ್ರಿಗೂ. ಯಾಕಂದರೆ ನಾವು 3 ಇಯರ್ಸ್ ಅವ್ರು ಹೇಳಿರೋ ಥರ ಮನೆ ಮಠ ಎಲ್ಲ ಬಿಟ್ಟು ಮಕ್ಕಳನ್ನೆಲ್ಲ ಕಟ್ಕೊಂಡು ಅಲ್ಲಿ ಕುಂದಾಪುರದಲ್ಲಿ ಹೋಗಿ ಅಲ್ಲೇ ಮಕ್ಕಳನ್ನ ಸ್ಕೂಲ್ಗೂ ಹಾಕಿದ್ವಿ, ಅಲ್ಲೇ ಕೆಲಸ ಮಾಡ್ಕೊಂಡಿದ್ವಿ. ನೆಟ್ವರ್ಕ್ ಇರ್ತಿರ್ಲಿಲ್ಲ, ಕಾಡಲ್ಲೆಲ್ಲ ಶೂಟಿಂಗ್ ಇರ್ತಿತ್ತು. ತುಂಬ ಇವೆಂಟ್ಗಳಿಗಾಗಿರಲಿ, ಇಂಟರ್ವ್ಯೂಸ್ಗಳಿಗಾಗಿರಲಿ ಕಾಂಟ್ಯಾಕ್ಟ್ ಮಾಡಿರ್ತೀರ. ಮಿಸ್ ಮಾಡಿದ್ದೀವಿ, ರಿಷಬ್ ಬಂದಿರಲಿಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಏನು ಬರಬಾರ್ದು ಅನ್ನೋ ಥರದ್ದು ಯಾವುದೇ ಆಲೋಚನೆಗಳಲ್ಲ. ಈ ಥರದ್ದು ಒಂದು ಕೆಲಸ ಆಗಬೇಕಂದ್ರೆ ಅದಕ್ಕೆ ಅಷ್ಟು ಟೈಮ್ ತೊಗೊಳತ್ತೆ, ಆ ಥರದ್ದೊಂದು ಡೆಡಿಕೇಶನ್ ಬೇಕು. ಸೊ ಇನ್ನು ಮುಂದೆ ಹಿ ಈಸ್ ಆಲ್ ಯುವರ್ಸ್. ಅದಕ್ಕೆ ಸಾರಿ ಕೇಳ್ತೀನಿ. ಫಸ್ಟ್ ಆಫ್ ಆಲ್ ನಾನು ಹೊಂಬಾಳೆ ಸಂಸ್ಥೆಗೆ, ನಮಗೆ ಹೊಂಬಾಳೆ ಒಂದು ಪ್ರೊಡಕ್ಷನ್ ಹೌಸ್ಗಿಂತ ನಮ್ಮೆಲ್ಲರಿಗೂ ಫ್ಯಾಮಿಲಿ. ವಿಜಯಣ್ಣ ನಮಗೆ ಪ್ರೊಡ್ಯೂಸರ್ ಅನ್ನೋದ್ಕಿಂತ ಅವರು ಒಂದು ಮನೇಲಿ ದೊಡ್ಡ ಅಣ್ಣ ಹೇಗಿರ್ತಾರೆ ಹಾಗೆ ತುಂಬ ಸಮಾಧಾನದಲ್ಲಿ, ತುಂಬ ಪಾಸಿಟಿವಿಟಿಯಿಂದ ನಮ್ಮೆಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ನಾನು ವಿಜಯಣ್ಣನಿಗೆ ಒಂದು ಸ್ಪೆಷಲಾಗಿ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ 5 ವರ್ಷದ ಹಿಂದೆ ರಿಷಬ್ ಬಂದು 1 ಲೈನ್ ಕಥೆನ ಹೇಳಿದ್ರು ಒಂದು ಫೋನಲ್ಲಿ. ಇವತ್ತಿಗೆ ರಿಷಬ್ಗೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬ ಜನ ಮುಂದೆ ಬರ್ಬೋದು, ಬಟ್ ಅವತ್ತಿನ ದಿನಕ್ಕೆ ಆ ಸಿನಿಮಾದ ಬಜೆಟ್ ತುಂಬ ದೊಡ್ಡ ಬಜೆಟ್ ಆಗಿತ್ತು. ಅಣ್ಣ ಫೋನಲ್ಲಿ ಹೇಳಿರೋ 1 ಲೈನ್ ಕಥೆನ ಕೇಳ್ಕೊಂಡು ಕಾಂತಾರನ ಮಾಡೋದಕ್ಕೆ ಒಪ್ಕೊಂಡ್ರು. ಅದರಿಂದ ಕಾಂತಾರ ಆಯಿತು. ಇವತ್ತು ಇಲ್ಲಿ ತನಕನೂ ಜೊತೆಗೆ ನಿಂತ್ಕೊಂಡು ಎಲ್ಲದರಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಹೀಗೆ ಯಾವಾಗಲೂ ಪಾಸಿಟಿವ್ ಆಗಿ ಒಳ್ಳೊಳ್ಳೆ ಕೆಲಸಗಳನ್ನು ಒಟ್ಟಿಗೆ ಮಾಡ್ಕೊಂಡು ಹೋಗೋಣ. ಹಾಗೆ ಎಲ್ಲರೂ ಟೆಕ್ನಿಷಿಯನ್ಗಳು, ಫಸ್ಟು ಯಾರಿಂದ ಸ್ಟಾರ್ಟ್ ಮಾಡೋದು? ನಮ್ಮದು ಕೋರ್ ಟೀಮ್ ರೈಟರ್ಸ್ ಆನಿ ಭಟ್ರು, ಅನಿರುದ್ಧ ಅವರು, ಗುರುವಣ್ಣ, ನಿಮ್ಮೆಲ್ಲರ ರವಿ ಅಣ್ಣ, ಶನಿಲ್ ಗೌತಮ್ ಆಗಿದ್ದೀರಲ್ಲ, ಸಾರಿ ಶನಿಲ್ ಗೌತಮ್ ಅವರು, ಹಾಗೂ ಅರವಿಂದ್ ಕಶ್ಯಪ್. ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರ ಪೇರೆಂಟ್ಸ್ ಇಲ್ಲೇ ಇದ್ದಾರೆ. ಅರವಿಂದ್ ಒಂದು ಬ್ಲೆಸ್ಸಿಂಗ್ ನಮಗೆ. ಅರವಿಂದ್ ಒಬ್ಬರು ಟೆಕ್ನಿಷಿಯನ್ ಮಾತ್ರ ಅಲ್ಲ, ಅವರು ರಿಷಬ್ ಒಂದು ತಮ್ಮ ಆಗಿ ಪ್ರತಿಯೊಂದು, ಎಲ್ಲರೂ ಹೇಳ್ತಾ ಇದ್ರು ರಿಷಬ್ ಇಷ್ಟು ಪರ್ಫೆಕ್ಷನ್ ಅಂತ. ಅದ್ರ ಜೊತೆಗೆ ಅರವಿಂದು ಅಷ್ಟೇ ಪರ್ಫೆಕ್ಷನ್. ಅವರಿಬ್ಬರ ಜೊತೆ ಕೆಲಸ ಮಾಡಿದ್ರೆ ಐ ಥಿಂಕ್ ಎಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು ಅನ್ಸುತ್ತೆ. ಅಷ್ಟು ಜೊತೆಗೆ ನಿಂತಿದ್ದಾರೆ. ನನ್ನ ಕಾಸ್ಟ್ಯೂಮ್ ಬಗ್ಗೆನೂ ಎಲ್ಲರೂ ಮಾತಾಡ್ತಾ ಇದ್ರು. ನನ್ನ ಕಾಸ್ಟ್ಯೂಮ್ ಅಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಅರವಿಂದ್ ಅವರು ರೀಸನ್. ಅವ್ರ ಲೆನ್ಸ್ ಹಿಡಿದ್ರೆ ಗೊತ್ತಲ್ವಾ, ನೀವೆಲ್ಲರೂ ಇಲ್ಲಿವರೆಗೆ ಅವ್ರ ಕೆಲಸ ನೋಡಿದ್ದೀರಾ. ಬಟ್ ಈ ಸಿನಿಮಾ ಇದೊಂದು ದೃಶ್ಯ ಕಾವ್ಯ ಥರ ಮಾಡಿದ್ದಾರೆ. ಅಂದರೆ ಏನು, ನಾವು ಹಾಗೇನೆ ನೋಡ್ಬೇಕಾದ್ರೇ ಅಷ್ಟು ಖುಷಿ ಆಗ್ತಾ ಇದೆ. ಅರವಿಂದ್ ಇವತ್ತು ನಮ್ಮ ಸಿನಿಮಾದ ಕೆಲಸದ ಮೇಲೆ ಕೂತಿದ್ದಾರೆ. ಅವ್ರು ಬಂದಿಲ್ಲ. ಐ ಆಮ್ ಮಿಸ್ಸಿಂಗ್ ಹಿಮ್ ಸೋ ಮಚ್. ಥ್ಯಾಂಕ್ ಯು ಅರವಿಂದ್. ರೈಟರ್ಸ್, ನಮ್ಮದೊಂದು ಕೋರ್ ಟೀಮ್ ಇತ್ತು. ಅರವಿಂದ್, ನಾನು, ರೈಟರ್ಸ್ ಎಲ್ಲರೂ. ರಿಷಬ್ದು ಎಲ್ಲ ನರೇಷನ್ಗಳು ಎಷ್ಟು ವರ್ಷನ್ ಆದರೂ ಆ ನರೇಷನ್ಗಳನ್ನು ತೊಗೊಂಡು ಕರೆಕ್ಷನ್ ಹೇಳಿ ಬಯಸ್ಕೊಂಡು ಆ ಸ್ಟೇಜಿಂದ ನಿನ್ನೆ ಟ್ರೈಲರ್ ನೈಟೆಲ್ಲ ಕುತ್ಕೊಂಡು ಮಾಡೋವರೆಗೂ ಎಲ್ಲರೂ ಒಟ್ಟಿಗೆ ಇರ್ತಿದ್ವಿ. ಸೊ ತುಂಬ ಖುಷಿ ಆಗುತ್ತೆ. ಈ ಸಿನಿಮಾಲಿ ನನಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡೋದಕ್ಕೆ ಅವರೆಲ್ಲ ಹೇಳಿರೋ ಥರ ಹೊರಗಡೆಯಿಂದ ಯಾರಾದರೂ ಬರ್ಬೋದಾಗಿತ್ತು. ನನಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ, ನನ್ನ ನಂಬಿದ್ದೀರಾ. ಸೊ ಹೊಂಬಾಳೆ ಆ್ಯಂಡ್ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ ಯು ಸೋ ಮಚ್. ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನನಗೂ ತುಂಬ ಟೆನ್ಷನ್ ಆಗ್ತಿದೆ. ಸಿನಿಮಾ ಆಚೆ ಬಂದು ನೀವೆಲ್ಲರೂ ನೋಡೋವರೆಗೂ ನನಗೂ ಅದೊಂದು ಟೆನ್ಷನ್ ಇದೆ. ಹಾಗೆ ರುಕ್ಮಿಣಿ ಅವ್ರ ಬಗ್ಗೆ ಮಾತಾಡಬೇಕು. ನಾವು ರಿಷಬ್, ನಿಮಗೆ ಗೊತ್ತು, ಅವರು ಊರಲ್ಲೆಲ್ಲ ಶೂಟಿಂಗ್ ಮಾಡಲ್ಲ, ಸ್ಟುಡಿಯೋದೆಲ್ಲ ಶೂಟಿಂಗ್ ಮಾಡಲ್ಲ. ಕಾಡು ಮೇಡು ಬೆಟ್ಟ ಗುಡ್ಡಗಳಲ್ಲೇ ಅವ್ರ ಶೂಟಿಂಗ್ ಆಗುತ್ತೆ. ಸೊ ಅಲ್ಲಿ ಎಲ್ಲ ಕಡೆನೂ ಪಾಪ ರುಕ್ಮಿಣಿ ಅವರು ಆ ಸಾರಿ, ಆ ಜ್ಯುವೆಲ್ರಿ ಎಲ್ಲ ಇಟ್ಕೊಂಡು ತುಂಬ ಪೇಷನ್ಸಿಂದ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಥ್ಯಾಂಕ್ ಯು ರುಕ್ಸ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.